ಸಿಂಹರಾಶಿ ಕಟ್ಟಡ ನಿರ್ಮಾಣ ಹಂತದಲ್ಲಿರುವಂಥದ್ದನ್ನು ಖರೀದಿ ಮಾಡಬೇಕು ಅನ್ನುವಂತಹ ಆಲೋಚನೆ ಮನಸ್ಸಿಗೆ ಬರುತ್ತೆ. ಮನೆಯವರ ಸಹಕಾರ, ಮನೆಯವರ ಸಹಾಯ, ನಿಮ್ಮ ಕೈಯಲ್ಲಿರತಕ್ಕಂತಹ ಹಣ, ನಿಮ್ಮ ಸಾಮರ್ಥ್ಯ ಇವೆಲ್ಲವನ್ನು ಸರಿಯಾಗಿ ಗಮನಿಸಿಕೊಂಡು ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಇರುತ್ತೆ. ಇನ್ನಷ್ಟು ಮತ್ತಷ್ಟು ಕರ್ತವ್ಯವನ್ನು ನಿರ್ವಹಿಸಬೇಕಾದಂತಹ ಒಂದು ಸಂದರ್ಭಗಳು ಹೆಚ್ಚಾಗುವಂಥದ್ದು. ಪೋಷಕರಿಗೆ ದುಃಖದಾಯಕರಾಗ್ತೀರಿ, ಏನೋ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ, ಯಾವುದೋ ಸಣ್ಣ ಪುಟ್ಟ ತಪ್ಪನ್ನು ಮಾಡ್ಕೊಳ್ತೀರಿ, ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪು ನಿಮ್ಮ ತಲೆ ಮೇಲೆ ಬರುತ್ತೆ. ಇದರಿಂದ ಮನೆಯವರಿಗೆ ಬೇಸರವಾಗುತ್ತೆ. ಯೋಚನೆ ಮಾಡಿ, ನಾವು ಹೇಗಿರಬೇಕು ಸಮಾಜದಲ್ಲಿ, ನಮ್ಮ ಸ್ಥಾನ ಮಾನ ವಯಸ್ಸು ಅಥವಾ ನಮ್ಮ ಅಧಿಕಾರ ಇವೆಲ್ಲವನ್ನ ಗಮನಿಸಿಕೊಂಡು ನಾವು ವರ್ತಿಸಬೇಕಾಗತ್ತೆ. ಉತ್ತಮವಾದಂತಹ ಸ್ಥಾನದಲ್ಲಿದ್ದುಕೊಂಡು ಬೇರೆಯವರ ಹತ್ರ ತಿಳುವಳಿಕೆಯನ್ನು ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಬಂದುಬಿಟ್ರೆ ಎಂಥ ದೊಡ್ಡ ಅವಮಾನ. ವಿದ್ಯಾರ್ಥಿಗಳು ವಯೋಮಾನಕ್ಕೆ ಮೀರಿದಂತಹ ಕೆಲವು ಕೆಲಸಗಳನ್ನು ಮಾಡಿದರೆ, ಆ ರೀತಿಯ ನಡವಳಿಕೆಯನ್ನು ಇಟ್ಕೊಂಡ್ರೆ ನೀವು ಓದ್ತಕ್ಕಂತಹ ಶಾಲೆಗೆ ಅವಮಾನ, ನಿಮಗೆ ಪಾಠ ಹೇಳಿದಂತಹ ಗುರುಗಳಿಗೆ ಅವಮಾನ, ಮನೆಯಲ್ಲಿ ಪೋಷಕರಿಗೆ ಅವಮಾನ, ಸ್ವತಃ ನಿಮಗೆ ಮರ್ಯಾದೆ ಹೋಗ್ತಕ್ಕಂಥದ್ದು. ಹೀಗಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಇಡಬೇಕಾದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗಮನಿಸ್ತಾ ಇರ್ತಾನೆ ಅಂತಕ್ಕಂತಹ ಭಾವನೆಯಿಂದಲೇ ಹೆದರ್ಕೊಂಡು ಇಡಬೇಕಾಗತ್ತೆ. ಆಗ ಆತ್ಮೋದ್ಧಾರಕ್ಕಾಗಲಿ ಅಥವಾ ನಮಗೆ ಸಿಕ್ಕಬೇಕಾದಂತಹ ಗೌರವಕ್ಕಾಗಲಿ ಯಾವ ಧಕ್ಕೆಯೂ ಕೂಡ ಬರದೇ ಇರುವಂಥದ್ದಾಗತ್ತೆ. ಆಭರಣಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೋಗ್ತಕ್ಕಂತಹ ಒಂದು ಯೋಗ ನಿಮಗೆ ಕೂಡಿ ಬರುವಂಥದ್ದಿದೆ. ಈಶ್ವರನ ದೇವಸ್ಥಾನಕ್ಕೆ ಏನಾದರೂ ನೀವು ಹೋಗಿ ಪ್ರಾರ್ಥನೆಯನ್ನು ಮಾಡಿದರೆ ಶುಭವಾಗುವುದರ ಜೊತೆಗೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತಕ್ಕಂತಹ ಒಂದು ಸಂದರ್ಭ ಬರುತ್ತೆ. ಹಣವನ್ನು ಒಟ್ಟಿಗೆ ಸೇರಿಸಬೇಕಾದ್ರೆ ಸ್ವಲ್ಪ ಒದ್ದಾಡಬೇಕಾಗತ್ತೆ. ದೊಡ್ಡ ದೊಡ್ಡ ಯೋಚನೆಗಳು ಮನಸ್ಸಿನಲ್ಲಿರುತ್ತೆ, ಅದಕ್ಕೆ ಕೈ ಹಾಕ್ತಕ್ಕಂತಹ ಪ್ರಚೋದನೆಗಳೂ ಬರುತ್ತೆ. ದುಡ್ಡಿಲ್ಲಿಂದ ತರಬೇಕು, ಇದು ಪ್ರಶ್ನೆಯಾಗುವಂಥದ್ದಾಗತ್ತೆ. ಸಾಮಾಜಿಕ ಕೆಲಸಗಳಲ್ಲಿ ಆಸಕ್ತಿ ಇರೋದಿಲ್ಲ. ಸಾರ್ವಜನಿಕವಾಗಿ ಏನೋ ಕೆಲಸ ಮಾಡಬೇಕು, ಬೇರೆಯವರಿಗೋಸ್ಕರ ಕೆಲಸ ಮಾಡಬೇಕು, ಅಥವಾ ಯಾವುದೋ ಒಂದು ಕೆಲಸದಲ್ಲಿ ನಾಯಕತ್ವವನ್ನು ವಹಿಸ್ಕೊಳ್ಬೇಕು, ಇದು ಯಾವುದರ ಬಗ್ಗೆನೂ ಆಸಕ್ತಿ ಇರೋದಿಲ್ಲ. ಆ ರೀತಿಯ ಹೋಪ್ಸನ್ನು ಕಳ್ಕೊಳ್ಬಾರ್ದು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಧನಲಕ್ಷ್ಮಿ ಮತ್ತು ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಲೆಕ್ಕ ಪರಿಶೋಧಕರಿಗೆ ಲಾಭದ ದಿವಸ ಇದು ಅಂತ ಹೇಳಬೇಕು. ಸಾಲದ ವಿಚಾರದಲ್ಲಿ ತೊಂದರೆ ಆಗ್ಬೋದು. ಸಾಲ ಮಾಡುವಂಥದ್ದು ಬೇಡ, ಸಾಲ ಕೊಡಿಸುವಂಥದ್ದು ಬೇಡ ಅಂತ ಅರ್ಥ. ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಇದು ಎಲ್ಲರಿಗೂ ಕೂಡ ಇರತಕ್ಕಂಥದ್ದು. ಆದರೆ ಕಷ್ಟವನ್ನು ಅನುಭವಿಸಬೇಕಾದಂತಹ ಗ್ರಹಚಾರ ಇವತ್ತಿಗೆ ಒದಗಿದೆ ಅಂತಕ್ಕಂಥದ್ದೇ ಅಚ್ಚರಿ. ಅದನ್ನು ಗಮನಿಸ್ಕೊಳ್ಳಿ. ಮನೆಯವರಲ್ಲಿ ಪರಸ್ಪರ ಹೊಂದಾಣಿಕೆ ಇರೋದಿಲ್ಲ. ಯಾರಿಂದ ಹೀಗೆಲ್ಲ ಆಗ್ತಾ ಇದೆ, ಹೊಂದಾಣಿಕೆ ಇಲ್ಲದೇ ಇರುವ ಹಾಗೆ ಆಗ್ತಾ ಇದೆ, ಮನೆಯಲ್ಲಿ ಅಶಾಂತಿ, ಅಸಮಾಧಾನ, ಅಸಂತುಷ್ಟತೆ ಇವೆಲ್ಲ ಯಾಕೆ ಕಾಣ್ತಾ ಇದೆ, ನನ್ನಿಂದ ಏನಾದರೂ ಆಗಿದೆಯಾ ಅಂತ ಹೇಳಿ ಪರಾಮರ್ಶೆ ಮಾಡ್ಕೊಳ್ಳಿ. ವ್ಯಾವಹಾರಿಕವಾಗಿ ಬದಲಾವಣೆ ಆಗ್ತಕ್ಕಂಥದ್ದಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ಸ್ಥಗಿತವಾಗ್ತಕ್ಕಂತಹ ಭಯ ನಿಮ್ಮನ್ನು ಕಾಡುತ್ತೆ. ಇದ್ದಕ್ಕಿದ್ದಾಗೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದು ನಿಂತು ಹೋಗ್ಬೋದು ಅಂತ ಅರ್ಥ. ಇದೆಲ್ಲ ಅಪಶಕುನಕ್ಕೆ ದಾರಿಯಾಗುವಂಥದ್ದು. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಕಾಡಬಹುದು. ಜಾಗ್ರತೆಯನ್ನು ವಹಿಸಿ ಅವರ ವಯಸ್ಸಿಗೆ ಅಥವಾ ಅವರ ಒಂದು ಹಿಂದಿನ ಆರೋಗ್ಯ ಸಮಸ್ಯೆಗೆ ಅನುಗುಣವಾಗಿ ಬೇರೆ ಬೇರೆ ಸಮಸ್ಯೆಗಳು ಉಲ್ಬಣವಾಗಬಹುದು, ಗಮನಿಸ್ಕೊಳ್ಬೇಕು. ಒಳ್ಳೆಯ ಧನಾಗಮದ ಸೂಚನೆ ಇದೆ, ದುಡ್ಡು ಬರತಕ್ಕಂತಹ ಯೋಗ ಇದೆ. ಆದರೆ ನಿಮಗೆ ಯಾಕೋ ಹಿನ್ನಡೆ ಅಂತ ಹೇಳಿ ಅನಿಸುತ್ತೆ. ದುಡ್ಡು ಕೈ ಸೇರ್ತಾ ಇದೆ, ಇನ್ನೇನಾಗಬೇಕು, ಯಾಕೋ ಬೆಳವಣಿಗೆ ಇಲ್ಲ, ಅಭಿವೃದ್ಧಿ ಇಲ್ಲ, ಅಭ್ಯುದಯ ಇಲ್ಲ ಅನ್ನುವಂತಹ ಯೋಚನೆಗಳ ಮನಸ್ಸಿಗೆ ಬರುತ್ತೆ. ಯಾವ ರೀತಿಯಲ್ಲಿ ಅಭ್ಯುದಯ ಆಗಬೇಕು ಅನ್ನುವಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಬೇಕಾಗುತ್ತೆ. ಆತ್ಮೀಯರ ಜೊತೆ ಭೋಜನ, ಅವರ ಭೇಟಿ ಇವೆಲ್ಲ ಸ್ವಾಭಾವಿಕವಾಗಿ ಸಂತೋಷವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾದಂತಹ ಸಂದೇಶ ಇದು. ನೀವು ಓದ್ತಾ ಇರ್ತಕ್ಕಂತಹ ರೀತಿ, ಹಿಂದೆ ಓದಿ ಪಡೆದ ಅಂಕಗಳಾಗಲಿ ಅಥವಾ ಆ ಸ್ಥಾನಮಾನಗಳಾಗಲಿ, ಪರೀಕ್ಷಾ ದೃಷ್ಟಿಯಿಂದ ಬಂದಂತಹ ಒಂದು ಗೌರವವಾಗಲಿ ನಿಮಗೆ ಸಾಕಾಗ್ತಾ ಇಲ್ಲ, ಇನ್ನೂ ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂಥದ್ದು. ದೊಡ್ಡ ಉದ್ಯೋಗಸ್ಥರಿಗೆ ರಾಷ್ಟ್ರಮಟ್ಟದಲ್ಲಿ
ಹಿನ್ನಡೆಯಾಗ್ತಕ್ಕಂಥದ್ದಿದೆ. ಏನು ವ್ಯತ್ಯಾಸಗಳಾಗಿದೆ ಅನ್ನುವಂಥದ್ದನ್ನು ಪರಾಮರ್ಶೆ ಮಾಡಿಕೊಳ್ಬೇಕು. ಹಣ್ಣಿನ ವ್ಯಾಪಾರಿಗಳಿಗೆ ಸ್ವಲ್ಪ ಪ್ರಮಾಣದ ಲಾಭ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯ ಅಲಂಕಾರ, ಸಣ್ಣ ಪುಟ್ಟ ವಸ್ತುಗಳ ಖರೀದಿಗೆ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದಿದೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾದಂತಹದ್ದು ಮತ್ತೆ ಮತ್ತೆ ಗೊತ್ತಾಗ್ತಾ ಇದೆ. ಅಲ್ಪ ತೃಪ್ತಿಯ ಕೆಲಸವನ್ನು ಮಾಡಬೇಡಿ. ಯಾವುದೋ ಒಂದು ಕೆಲಸ ಮಾಡ್ತೀರಿ, ಅಯ್ಯೋ ಪರವಾಗಿಲ್ಲ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಸಮಾಧಾನ ಮಾಡಿಕೊಳ್ಳುವಂಥದ್ದಿದೆಯಲ್ಲ, ಅದು ಯಶಸ್ಸಿನ ದಾರಿ ಅಲ್ಲ. ನಿಮ್ಮ ಯೋಗ್ಯತೆಗೆ, ನಿಮ್ಮ ಬುದ್ಧಿವಂತಿಕೆಗೆ, ನಿಮಗಿರ್ತಕ್ಕಂತಹ ಅವಕಾಶಕ್ಕೆ ಇದೆಲ್ಲ ಸಾಕಾಗ್ತಾ ಇಲ್ಲ ಅನ್ನುವಂತಹ ಭಾವನೆ ನಿಮ್ಮಲ್ಲಿದ್ದು ಇನ್ನೂ ಹೆಚ್ಚಿನ ಗಳಿಕೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದಾಗತ್ತೆ. ಮನೆ ಮತ್ತು ಉದ್ಯೋಗ ಎರಡೂ ಕಡೆ ಸಮಸ್ಯೆ ಮಾಡಿಕೊಳ್ತೀರಿ. ಯಾವಾಗ ನೀವು ಅಲ್ಪತೃಪ್ತರಾಗ್ತೀರೋ ಆಗ ಸಮಸ್ಯೆಗೆ ಕಾರಣ ಆಗತ್ತೆ ಎನ್ನುವಂಥದ್ದು. ಹೊಟ್ಟೆ ಕಿಚ್ಚಿನ ಜನ ನಿಮ್ಮನ್ನು ದೂಷಣೆ ಮಾಡ್ತಾರೆ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾರೆ. ಅಸೂಯ ಪರರು ಆ ರೀತಿ ಕೆಲಸವನ್ನು ಮಾಡಿದಾಗ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಆದರೆ ನಾವು ನಮ್ಮ ಜಾಗ್ರತೆಯಲ್ಲಿ ಇರಬೇಕಾದಂಥದ್ದು. ಸಾಮಾಜಿಕವಾಗಿ ನಿಮ್ಮ ಹೆಸರು ಪರಿಗಣಿಸಲ್ಪಡುತ್ತೆ. ಅಂದರೆ ಯಾರು ನಿಮ್ಮ ಜೊತೆ ಜಗಳವನ್ನು ಮಾಡ್ತಾರೋ, ಹೊಟ್ಟೆ ಕಿಚ್ಚು ಪಡ್ತಾರೋ ಅವರನ್ನು ಮೀರಿ ಒಂದಷ್ಟು ಜನ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು, ಅಭಿಪ್ರಾಯಗಳನ್ನು ಹೇಳ್ತಾರೆ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.